ಹೊಸ ವಕ್ಫ್ ಕಾನೂನಿನಲ್ಲಿ ಕೆಲ ತಿದ್ದುಪಡಿಗಳಿಗೆ ತಡೆಯನ್ನ ಕೂಡ ನೀಡಿದೆ ಸುಪ್ರೀಂ ಕೋರ್ಟ್. ಹೊಸ ವಕ್ಫ್ ಕಾನೂನಿನಲ್ಲಿ ಕೆಲ ತಿದ್ದುಪಡಿಗಳಿಗೆ ತಡೆ ನೀಡಿದ ಸುಪ್ರೀಂ ಕೋರ್ಟ್. ಹೊಸ ವಿಧಿಗಳಿಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕವಾಗಿ ತಡೆಯನ್ನ ನೀಡಿದೆ. ಬೋರ್ಡ್ನಲ್ಲಿ 3ಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರುವಂತಿಲ್ಲ. ವಕ್ಫ್ ಬೋರ್ಡ್ನ ಸಿಇಒ ಮುಸ್ಲಿಂ ವ್ಯಕ್ತಿಯೇ ಆಗಿರಬೇಕು. 5 ವರ್ಷಗಳ ಕಾಲ ಮುಸ್ಲಿಂ ಆಗಿರಬೇಕೆಂಬ ನಿಯಮಕ್ಕೆ ತಡೆಯನ್ನ ಕೂಡ ನೀಡಿದೆ ಸುಪ್ರೀಂ ಕೋರ್ಟ್. ವಕ್ಫ್ ಕಾಯ್ದೆಯ ಅನುಚ್ಛೇದ 374ಕ್ಕೆ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿರುವಂತದ್ದು. ವಕ್ಫ್ ಆಸ್ತಿ ನೋಂದಣಿಯನ್ನ ಎತ್ತಿ ಹಿಡಿದಿದೆ ಈ ಮೂಲಕ ಸುಪ್ರೀಂ ಕೋರ್ಟ್. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ತಡೆ ನೀಡಿರುವಂತದ್ದು. ಇನ್ನು ಆಸ್ತಿಯನ್ನ ವಕ್ಫ್ ಮಾಡಬೇಕಿದ್ರೆ ವ್ಯಕ್ತಿಯೊಬ್ಬ ಇಸ್ಲಾಂ ಧರ್ಮವನ್ನ ಕನಿಷ್ಠ 5 ವರ್ಷಗಳಿಂದ ಅನುಸರಿಸ್ತಾ ಇರಬೇಕು ಎನ್ನುವುದು ಸೇರಿದಂತೆ ಕೆಲವೊಂದು ಅಂಶಗಳಿಗೆ ತಡೆಯನ್ನ ಕೂಡ ನೀಡಿದೆ. ಎಜಿ ಮನೀಶ್ ಅವರಿದ್ದಂತಹ ನ್ಯಾಯಪೀಠ ಪ್ರತಿಯೊಂದು ಸೆಕ್ಷನ್ನ ಸವಾಲನ್ನ ಮೇಲ್ನೋಟಕ್ಕೆ ಪರಿಗಣನೆ ಮಾಡಿದೆ. ಇಡೀ ಕಾಯ್ದೆಗೆ ತಡೆ ನೀಡಬೇಕು ಅನ್ನೋದು ಕಂಡು ಬಂದಿಲ್ಲ. ಆದರೆ ನ್ಯಾಯಮೂರ್ತಿ ಹೇಳಿರುವಂತಹ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಅವರಿದ್ದಂತಹ ನ್ಯಾಯಪೀಠ ಮಧ್ಯಂತರ ಆದೇಶವನ್ನ ಕೂಡ ಪ್ರಕಟಣೆ ಮಾಡಿರುವಂತದ್ದು. ಆದಾಗ್ಯೂ ಕೂಡ ಆಸ್ತಿಯನ್ನ ವಕ್ಫ್ ಮಾಡಬೇಕಿದ್ರೆ ವ್ಯಕ್ತಿಯೋ ಅಂದ್ರೆ ಯಾವ ವ್ಯಕ್ತಿ ಆ ಬೋರ್ಡ್ನಲ್ಲಿ ಇರ್ತಾರೆ ಆ ವ್ಯಕ್ತಿ ಇಸ್ಲಾಂ ಧರ್ಮವನ್ನ ಕನಿಷ್ಠ 5 ವರ್ಷಗಳಿಂದ ಅನುಸರಿಸ್ತಾ ಇರಬೇಕು ಎನ್ನುವಂತಹ ಕಾಯ್ದೆ ಸೆಕ್ಷನ್ 3/1R ಇದಕ್ಕೆ ತಡೆಯನ್ನ ಕೂಡ ನೀಡಿರುವಂತದ್ದು.